ಎತ್ಕೊತಿದ್ ಆಡಿಸ್ತಿದ್ರಿ. ಆ ದನ ಕಾಯೋ ಹುಡುಗ ಆ ದಿನಗಳನ್ನ ಹೇಗೆ ಕಳೆದಿರಬಹುದು? ಇದೊಂದು ಹಳ್ಳಿಯಿಂದ ಬಂದವ ನಾನು, ಹಿಂದುಳಿದ ಪ್ರದೇಶ ಇದು ಮಯವಾಗಿತ್ತು ಅಂತ. ಸರ್, ನಿಮ್ಮ ಊರಿಗೆ ಕರ್ಕೊಂಡು ಬಂದಿದ್ದೀರಾ. ನಿಮ್ ನೆನಪುಗಳು ಯಾವುದು ನಮ್ಮ ಹತ್ರ ಹೇಳ್ದಿರ ಇರಂಗಿಲ್ಲ ಸರ್. ಇದೊಂದು ಕಂಡೀಷನ್ ನಮ್ಮ ಕಡೆಯಿಂದ, ಸ್ವೀಟ್ ಕಂಡೀಷನ್. ಇಲ್ಲ ಅಂದ್ರೆ ಏನಂದ್ರೆ ನೆನಪುಗಳು ಸಹಜವಾಗಿ ಸಾಕಷ್ಟು ಇರ್ತದೆ ಮನುಷ್ಯನಿಗೆ. ಸೊ ನಾನಿಲ್ಲಿ ಇದು ಬಳ್ಳೊಳ್ಳಿ ಅಂತ, ಇದು ನಮ್ಮೂರ ಪಕ್ಕದಲ್ಲಿ, ಅಲ್ಲಿಂದ ಒಂದು 8 ಕಿಲೋಮೀಟರ್ ದೂರ ಅಂಜುಟಿಗೆ ಅಂತ. ಬಳ್ಳೊಳ್ಳಿ ಆಕ್ಚುಲಿ ಅಂಜುಟಿಗೆ ವಸತಿ ಒಳಗೆ ನಾ ಇರ್ತಿದ್ದೆ, ಹೊಲದಾಗಿಂದ ನಡ್ಕೊಂಡು ಇಲ್ಲಿ ಬರ್ತಿದ್ದೆ ನಾನು. ಆಕ್ಚುಲಿ ಆ ಊರಿಂದ ಈ ಊರಿಗೆ ಬಸ್ ಇತ್ತು, ಬಸ್ ಇದ್ರು ನಮಗೆ ಬಸ್ಸಿಗೆ ಬರೋ ಪರಿಸ್ಥಿತಿ ಇರಲಿಲ್ಲ. ಎಷ್ಟು ಕಿಲೋಮೀಟರ್ ಅಂದಾಜು 10 ಕಿಲೋಮೀಟರ್. 10 ಕಿಲೋಮೀಟರ್ ನಾನು ಬೈ ವಾಕ್ ನಡ್ಕೊಂಡು 10 ಕಿಲೋಮೀಟರ್ ಬೈ ವಾಕ್ ಬರ್ತಿದ್ದೆ, ನಡ್ಕೊಂಡು ಬರ್ತಿದ್ದೆ, ಮುಂದೆ ನಡ್ಕೊಂಡು ಹೋಗ್ತಿದ್ದೆ. ನಡ್ಕೊಂಡು ಹೋಗೋದು ಕಷ್ಟ ಆಯ್ತು ಅಂತೇಳಿ ನಾನು ಇಲ್ಲೇ ಒಂದು ರೂಮ್ ನಲ್ಲಿ ಇದ್ದೆ. ಅದು ತೋರಿಸ್ತೀನಿ ನಿಮ್ಗೆ. ಇದು ವೀರಭದ್ರೇಶ್ವರ ಅಂತ ಬಹಳ ಜನಪ್ರಿಯವಾಗಿರುವ ಇಲ್ಲಿಯ ಒಂದು ದೇವರು. ಮತ್ತು ಪ್ರತಿ ವರ್ಷನೂ ಇಲ್ಲಿ ಪೂಜೆ ಮತ್ತು ಜಾತ್ರೆ ನಡೀತದೆ. ಆಮೇಲೆ ಅಲ್ಲಿ ರಥ ಇದೆ, ಆ ಥರದ್ದೆಲ್ಲ ಇದೆ. ಸೊ ನನಗೆ ಇಲ್ಲಿ ಬಳ್ಳೊಳ್ಳಿ ವೀರಭದ್ರೇಶ್ವರ ರೂಮಲ್ಲಿ ಇದ್ದೆ ಅಂದ್ರೆ 8-9ನೇ ಕ್ಲಾಸ್ ಹುಡುಗ. ಹೌದು, ಆ ಕಾಲದಲ್ಲೇ ಅಂದ್ರೆ ಈಗಿನ ಮಕ್ಕಳಂತೂ ಅಪ್ಪ ಅಮ್ಮನ್ ಬಿಟ್ಟೆ ಇರೋದಕ್ಕಾಗೋದಿಲ್ಲ ಅಂತ ಹೇಳೋ ಸಂದರ್ಭದಲ್ಲಿ. ಬಟ್ ಆ ಪರಿಸ್ಥಿತಿ ಏನಾಗಿತ್ತು ಅಂದ್ರೆ ನನಗೆ ಅಂದ್ರೆ ಏನಂತೀರಿ, ಬಸ್ಸಿಗೆ ಹೋಗೋದು ಬರೋದು ಅಂದ್ರೆ ನಡ್ಕೊಂಡು ಹೋಗೋದು ಒಂದು, ನಡ್ಕೊಂಡು ಹೋದಾಗನು ಕಷ್ಟ ಆಗ್ತಿತ್ತಲ್ಲ. ಆಮ್ಯಾಗ ಓದಲಿಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ. ಅವಾಗೆಲ್ಲ ನಾವು ಹೊಲದಾಗ ಕೆಲಸ ಮಾಡ್ಕೊಂಡು ಕೂಲಿ ನಾಲಿ ಮಾಡ್ಕೊಂಡು ಇದ್ದೇವಲ್ಲ. ಅವಾಗ ಓದಬೇಕು ಅನ್ನೋ ಕಾರಣಕ್ಕಾಗಿ ನಾನು ಇಲ್ಲಿ ಬಡಗೇರ್ ಅಂತ, ಇಲ್ಲಿ ನಿಮ್ಗೆ ತೋರಿಸ್ತೀನಿ, ಅವ್ರದ್ದೊಂದು ಮನೆ ಇದು, ಬಡಗೇರ್ ಅನ್ನೋ ಮನೆ ಇವ್ರದ್ದು. ಸರ್, ನಿಮ್ಮ ಬರುವಿಕೆಗಾಗಿ ಇಡೀ ಊರೇ ಕಾಯ್ತಾ ಇದೆ ಅನ್ಸುತ್ತೆ. ಒಂದು ನಿಮಿಷ. ಅಮ್ಮ ನಮಸ್ತೆ, ಹೇಗಿದ್ದೀರಾ? ಏನು ಹೆಸರು? ದಾನಮ್ಮ ಅವರಾ? ದಾನಮ್ಮ ಅವರೇ, ನಿಮ್ಮ ಊರಿನ ಸಾಧಕ ಸಂಗಮೇಶ್ವರವರು, ಸಂಗಪ್ಪ ಅವರು, ಏನು ಹೇಳ್ತೀರಾ ಅವ್ರ ಬಗ್ಗೆ? ಅವ್ರ ಬದಲು ಏನು ಸಣ್ಣವ್ರು ಇದ್ರಿ ನಮ್ಮ ಹುಡುಗರ್ರಿ, ಆಳಾಗ ಅಲ್ಲೇ ತೊಗೊಂಡು ಬಾಡಿಗೆ ಇದ್ದೀರಿ, ಓದ್ಕೋತೀರಿ, ಅಟ್ಟಾಗ ಬರ್ತೀರಿ. ಹ್ಞೂ ರೀ, ಖುಷಿ ಆಗುತ್ತಾ? ದೊಡ್ಡ ಆಫೀಸರ್ ಆಗಿದ್ದಾರೆ. ನಮ್ಮ ಮನೆಗೆ ಓದ್ಯಾರ, ನಿಮ್ಮ ಮನೆಗೆ ಇಲ್ಲೇ ದೊಡ್ಡವರಾಗ್ಯಾರ ಅವರು. ಇಲ್ಲೇ ಓದಿದ್ದು, ನಮ್ಮಲ್ಲೇ ಓದ್ಯಾರ. ಆಶೀರ್ವಾದ ರೀ, ಹೋಗ್ಬರ್ರಿ. ಶಿವಾನು ಹೋಗ್ಯಪ್ಪ, ಚಲೋ. ಆಳಾಗ ಅಳಿಬಿಡ್ರಿ ಹುಡುಗ. ನಮ್ಮ ಹುಡುಗರಿಗೆ ನಮ್ಮನ್ನ ಎತ್ಕೊತಿದ್ ಆಡಿಸ್ತಿದ್ರಿ. ಈ ರೂಮ್ನಲ್ಲಿ ತುಂಬಾ ವಿಶೇಷ ಅನ್ಸುತ್ತೆ ಸರ್. ಊರಿನ ಮಾತು, ಭಾಷೆ, 8-9ನೇ ಕ್ಲಾಸ್ ನಾ ಈ ರೂಮ್ನಲ್ಲೇ ಇದ್ದು 1 ವರ್ಷ ಇದ್ದೆ ಅನ್ಕೋತೀನಿ. ಆಮೇಲೆ ನಾ ಇಲ್ಲಿಂದ ಸೊ 1 ವರ್ಷ ಇದ್ದೆ ಅನ್ಕೋತ, 1-2 ವರ್ಷ, 8-9 ಮೋಸ್ಟ್ಲಿ 1-1.5 ವರ್ಷ ಇಲ್ಲಿದ್ದು ಓದ್ತೀನಿ ನಾನು. 8-9 ಆದ್ಮೇಲೆ ನಾನು ಧಾರವಾಡ 10ನೇ ಕ್ಲಾಸಿಗೆ ಧಾರವಾಡ. ಎಷ್ಟು ಗ್ರೇಟ್ ಅನ್ಸುತ್ತೆ ಸರ್ ನಿಮ್ಗೆ ಅದು. ಆ ಫೀಲ್ ಹೇಗಿದೆ ಇದೆಲ್ಲ ಅಂದ್ರೆ ಏನಾಗ ಖುಷಿ ಅನ್ಸುತ್ತೆ ಇದೆಲ್ಲ ನೋಡಿದ್ರೆ. ಅಂದ್ರೆ ತುಂಬಾ ಅಂದ್ರೆ ಏನಂತೀರ, ಒಂದು ಹಳ್ಳಿಯಿಂದ ಬಂದವ ನಾನು, ಹಿಂದುಳಿದ ಪ್ರದೇಶ ಇದು, ಉತ್ತರ ಕರ್ನಾಟಕದ ಭಾಗ. ಅಂದ್ರೆ ಅಭಿವೃದ್ಧಿ ಆಗದೆ ಇರೋ ಜಾಗಗಳಿವೆಲ್ಲ ನಮ್ಮ ಇನ್ನೂ ಹಳ್ಳಿಗಳು ಹಂಗೆ ಇದೆ. ಈಗ ನಾನು ಇಲ್ಲಿಂದ ಬೆಳ್ಕೊಂಡು ಹೋಗಿದ್ದೀನಿ ನಿಜ, ಆದ್ರೆ ನನ್ನ ಜೊತೆ ಇರುವ ವಾತಾವರಣ, ಅನುಕೂಲಗಳು ಇವೆಲ್ಲನೂ ಇನ್ನೂ ಹಾಗೆ ಇದೆ. ಅಂದ್ರೆ ನಾವು ನಮ್ಮ ಜನಗಳಿಗೆ ಅಂದ್ರೆ ನಾವು ಇನ್ನೂ ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದು, ಅಥವಾ ಅಭಿವೃದ್ಧಿ ಆಗೋದಕ್ಕೆ ನಮ್ಮಲ್ಲಿರೋ ಮಕ್ಕಳಿಗೆ ಶಿಕ್ಷಣ ಕೊಡೋದು, ಉದ್ಯೋಗ ಕೊಡೋಂಥದ್ದು ಸರ್ಕಾರಗಳು ಅಥವಾ ಸಂಘ ಸಂಸ್ಥೆಯವರು ಅಥವಾ ಜನಗಳು ಮಾಡಬೇಕು ಅನ್ನೋಂಥದ್ದು ಅಂತ ನನಗೆ ಹಂಗೆ ಅನಿಸುತ್ತೆ. ಒಟ್ಟಿನಲ್ಲಿ ಅಭಿವೃದ್ಧಿಗೆ ಶಿಕ್ಷಣವೇ ಮಂತ್ರ. ಬಹಳ ಹೌದೌದು. ಈ ಅಭಿವೃದ್ಧಿ ಆಗಬೇಕು, ವ್ಯಕ್ತಿ ಬೆಳವಣಿಗೆ ಆಗಬೇಕು ಅಂದರೆ ಶಿಕ್ಷಣ ಬಹಳ ಮುಖ್ಯ. ಅವ್ರು ಯಾರೇ ಆಗಿರಲಿ, ಅವ್ರು ಯಾವ ಜಾತಿಯವರೇ ಆಗಿರಲಿ, ಶಿಕ್ಷಣ ಬಹಳ ಮುಖ್ಯ. ಶಿಕ್ಷಣ ಮನುಷ್ಯನಾಗಿ ಮಾಡ್ತದೆ, ಮತ್ತು ಶಿಕ್ಷಣನೇ ನಿಮಗೆ ಒಬ್ಬ ವ್ಯಕ್ತಿತ್ವ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸುತ್ತೆ. ಸೂಪರ್ ಸರ್. ಸರ್, ಮಾತುಗಳಿಲ್ಲ. ಯಾಕಂತಂದರೆ ಆ ರೂಮ್ ನೋಡ್ತಾ ಇದ್ರೇ ಅಂತ ಅನಿಸುತ್ತೆ ಆಗಿನ ದಿನಗಳು ಎಷ್ಟು ಕಷ್ಟಮಯವಾಗಿತ್ತು ಅಂತ. ಹೌದೌದು, ಅದು ತುಂಬ ಕಷ್ಟದಲ್ಲಿ ಇತ್ತು, ಬದುಕೆ ಹಂಗಿತ್ತು. ಈಗ ಸ್ವಲ್ಪ ಬದುಕು ಬದಲಾಗಿದೆ, ನಾವು ಬದಲಾಗಿದ್ದೀವಿ, ಜಗತ್ತು ಬದಲಾಗಿದೆ, ಜನ ಬದಲಾಗಿದ್ದಾರೆ, ಸೊ ವಾತಾವರಣ ಬದಲಾಗಿದೆ. ಸರ್, ಓದಿದ ಶಾಲೆ ನೋಡಿದ್ವಿ, ನೀವು ಇದ್ದಿದ್ದಂತಹ ವಸತಿ ಕೂಡ ನೋಡಿದ್ವಿ. ಆದ್ರೆ ನಿಮ್ ಊರಿಗೆ ಹೋಗಿಲ್ಲ ಅಂತಂದ್ರೆ ನಮ್ಮ ಈ ಇಂಟರ್ವ್ಯೂ ಅಪೂರ್ಣ ಅನ್ಸುತ್ತೆ ಸರ್. ಇಷ್ಟೆಲ್ಲ ಹೇಳ್ತಾ ಯಾವ ತರ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದ್ರೆ, ಆ ದನ ಕಾಯೋ ಹುಡುಗ, ಆ ಹಾಸ್ಯ ಪ್ರಜ್ಞೆ ಇದ್ದಂತಹ ಹುಡುಗ, ಕಷ್ಟದಲ್ಲೂ ಖುಷಿ ನೋಡ್ತಾ ಇದ್ದಂತಹ ಹುಡುಗ, ಆ ದಿನಗಳನ್ನ ಹೇಗೆ ಕಳೆದಿರಬಹುದು? ಆ ರಸ್ತೆಗಳನ್ನ ನೋಡಿದ್ರೆ ಸರ್, ನಿಮ್ಮನ್ನ ಅಳಿಸೋದಿಕ್ ನಮಗೆ ಇಷ್ಟ ಇಲ್ಲ. ದುಃಖ ಅಂತ ಅನ್ಸುತ್ತೆ, ಫೀಲ್ ಆಗುತ್ತೆ.
ಭಾಳ ಕಂಟ್ರೋಲ್ ಮಾಡ್ತೀನಿ. ನಾನು ಎಲ್ಲೇ ಹೋದರೆ ಎಲ್ಲೇ ಯಾವುದೇ ಅಂದರೆ ಕಾರ್ಯಕ್ರಮ ಹಿಂಗೆ ಎಲ್ಲ ರಾಜ್ಯಾದ್ಯಂತ ತಿರುಗಾಡ್ತಾ ಇರ್ತೀನಿ. ಹೋದಾಗ ಭಾಳ ಕಂಟ್ರೋಲ್ ಮಾಡ್ತೀನಿ, ಅಳಬಾರ್ದು. ಇಲ್ಲಿ ಯಾವುದೋ ಫಂಕ್ಷನಲ್ಲಿ ಭಾಷಣ ಮಾಡಬೇಕು ಅಂತಂದಾಗ ಪಾಪ ನಾನು ಇವತ್ತು ಅಳಬಾರ್ದು ಅಂತ ಪ್ರಯತ್ನ ಮಾಡ್ತೀನಿ. ಬಟ್ ಮನುಷ್ಯ ಸಹಜ ಭಾವನೆಗಳು ಯಾರೇ ಇರಲಿ, ಮನುಷ್ಯರಾಗಿ ಎಲ್ಲರಲ್ಲಿ ಭಾವನೆಗಳು ಇರ್ತದೆ. ಅದು ಆಗಾಗ ನೆನಪಾದಾಗ ಮರುಕಳಿಸಿದಾಗ ನಂಗೆ ಅನಿಸುತ್ತೆ, ಆದರೂ ಕಂಟ್ರೋಲ್ ಮಾಡ್ತೀನಿ. ಆದರೆ ಇದಂತೂ ನಿಜ ಸರ್, ನಿಮ್ಮಲ್ಲಿ ಮಾನವೀಯ ಮೌಲ್ಯಗಳು ಜೊತೆಗೆ ತಾಯಿ ಹೃದಯ ಬಹಳಷ್ಟಿದೆ. ಅದು ಅದೇ ನಮ್ಮ ತಾಯಿಯಿಂದನೇ ಅದು ಬಂದಿರೋದು. ಆ ತಾಯಿ ಗುಣ ಅಂತೀವಲ್ಲ, ಸಹಜವಾಗಿ ಹೆಂಗರಳು ಅಂತ ಹೇಳ್ತೀವಿ. ಪ್ರತಿಯೊಬ್ಬ ಮಕ್ಕಳಿಗೆ ತಾಯಿಯಿಂದ ಅದು ಗಂಡಿಗಾಗಲಿ ಹೆಣ್ಣಿಗೆ ಬರ್ತದೆ, ಅದು ಸಹಜವಾಗಿಯೇ. ಸರ್, ಹೆಸರಿಗೆ ತಕ್ಕನಾಗಿದ್ದೀರಾ ಸರ್, ಸಂಗಪ್ಪ ಸಂಘಜೀವಿ. ನೋಡಿ, ಇದಕ್ಕೆ ಸಾಕ್ಷಿ ಏನಂತಂದ್ರೆ ನೋಡಿ, ಇಲ್ಲಿ ನಿಂತಿರೋರು ಇಡೀ ಊರವ್ರು ಬಂದು ನೋಡ್ತಾ ಇದ್ದಾರೆ. ನಾನು ನಮ್ಮ ಮುತ್ತಿನ ಹೆಸರು ಅದು ಸಂಗಪ್ಪ. ಅದು ನಾನು ಬೆಂಗಳೂರಿಗೆ ಹೋಗಿ ಸಂಘ. ಓಕೆ, ಆದ್ರೆ ಹೆಸರಿಗೆ ನಿಜಕ್ಕೂ ತಕ್ಕನಾಗಿದ್ದೀರಾ ಸರ್, ಸಂಘಜೀವಿ. ನೀವು ಎಲ್ಲರನ್ನ ಎಷ್ಟು ಚೆನ್ನಾಗಿ ಮಾತಾಡಿಸ್ತೀರಾ, ಆತ್ಮೀಯವಾದ ಆಲಿಂಗನ ಕೊಡ್ತೀರಾ ಎಲ್ಲರಿಗೂ. ಆ ಮಾತಿನ ದಾಟಿ ಆಗಿರಬಹುದು, ಎಲ್ಲರನ್ನ ಆಧರಿಸೋ ರೀತಿ ಆಗಿರಬಹುದು. ನಾವು ಬರ್ತಾ ನೋಡಿದ್ವಿ, ಕಾರ್ ನಿಲ್ಸಿ ಯಾರನ್ನೋ ಕರೆದು ಗುರ್ತು ಪರಿಚಯದವರಲ್ಲ, ಇಲ್ಲಿದ್ದವರೆಲ್ಲ ಇದ್ದಾರೆ ನೋಡಿ. ಇವರೆಲ್ಲ ಇಲ್ಲಿದ್ದವರು, ಅವರು ನಮ್ಮ ನೋಡಿ ಬರ್ಗೇರ್ ನೋಡಿ, ಇಲ್ಲಿ ನಮಸ್ಕಾರ. ಇವರೆಲ್ಲ ನಮ್ಮ ಜೊತೆ ಇದ್ದಂತ ನಾವೆಲ್ಲ ಬರೀ ಇವರು ಬಡಿಗೆರು ಬರೀ ಎಲ್ಲ ನಮ್ಮ ಜೊತೆ ಇದ್ದಂಥವ್ರೆಲ್ಲ. ಇಲ್ಲಿ ಆಮೇಲೆ ಇಲ್ಲಿ ಇವ್ರ ಮನಿ ಓನರ್ ಅಜ್ಜಿ ಇದ್ದಾರೆ, ಅವರು ಇದ್ದಾರೆ. ಇದು ನಿಮ್ಮದೇ ಕಾಕಗಳು, ಇವ್ರದ್ದೇ ಕಾಕವ್ರದ್ದು, ಇವ್ರ ಮನೆಯಲ್ಲೇ ಇದೆ. ಅವರೆಲ್ಲ ಕ್ಲಾಸ್ಮೇಟ್. ಅದೇ ಹೇಳಿದ್ರಲ್ಲ, ಇವರು ಸಂಗನಗೌಡರು ಒಬ್ರು ಇದ್ರು, ನಮ್ಮ ಕ್ಲಾಸ್ಮೇಟ್ ಸಂಗನಗೌಡ ಫೇಮಸ್. ಆ ಸಂಗನಗೌಡಂದೇ ಈಗ ಸಿನಿಮಾ ಮಾಡ್ಲಕತ್ತಿನ, ಈಗ ಗಲಿಬಿಲಿ ಗೋವಿಂದ ಅಂತ. ಅವ್ರು ಇದಾರೆ ಇಲ್ಲಿ, ಹೀಗಾಗಿ ಸಿಕ್ಕಿದ್ರೆ ನಾವು ಮಾತಾಡ್ಸಿದ್ವಿ. ಹೌದೇನು? ನಾವು ನೋಡಿದ್ವಿ, ನಮ್ಗೆ ಕ್ಯಾಪ್ಚರ್ ಸಿಕ್ಲಿಲ್ಲ ಅದು. ಇಲ್ಲಿ ಇರ್ತಾನೆ. ಅಲ್ಲ ಸರ್, ಅವ್ರನ್ನ ಕರೆದು ದುಡ್ಡು ಕೊಟ್ಟು ಕಳ್ಸಿದ್ದು. ಈಗ ಗಲಿಬಿಲಿ ಗೋವಿಂದ ಅಂತ ಏನ್ ಸಿನಿಮಾ ಮಾಡ್ತಾ ಇದ್ದೀನಿ, ಆ ಕ್ಯಾರೆಕ್ಟರ್ ಇಟ್ಕೊಂಡೆ ನಾನು ಮಾಡ್ತಾ ಇದ್ದೀನಿ. ಅದು ರಿಯಲ್ ಕ್ಯಾರೆಕ್ಟರ್, ಇನ್ಸ್ಪಿರೇಷನ್. ನಾನು ಅದನ್ನ ಗೋವಿಂದ ಸಿನಿಮಾಕ್ಕೆ ಏನ್ಬೇಕು ಆ ಥರ. ಓಕೆ, ಅರ್ಥವಾಯಿತು ಬಿಡಿ. ಗೋವಿಂದನಿಂದ ಹಿಡಿದು ಈಗ ಗಲಿಬಿಲಿ ಗೋವಿಂದನವರೆಗೂ ಮನೆಗೆ ಮನಸ್ಸಿಗೆ ತಲುಪುವಂತಹ ವ್ಯಕ್ತಿತ್ವ ನಮ್ಮ ಸಂಗಮೇಶ್ ಉಪಾಸೆರವರು. ಸರ್, ನಿಮ್ಮ ಊರಿಗೆ ಕರ್ಕೊಂಡು ಹೋಗಿ ನಮ್ಮನ್ನ, ಆ ರಸ್ತೆಗಳನ್ನ ನೋಡ್ತಾ ಇದ್ರೆ ನೀವು ಇನ್ನೆಷ್ಟು ಭಾವನಾತ್ಮಕವಾಗಿ ಅದಕ್ಕೆ ಸ್ಪಂದಿಸ್ತೀರಾ ಅಥವಾ ಹೇಗೆ ಕಳೆದೋಗ್ತೀರಾ ಅಂತ ನೋಡೋದು ನಮಗೆ ತುಂಬಾ ಕಾತರ ಅಂತ ಅನಿಸ್ತದೆ. ಹೋಗೋಣ ಹಾಗಾದ್ರೆ. ಮುಂದಿನ ಸವಾರಿ ಅಂಜುಟಿ, ನಮ್ಮೂರು, ನಾನು ಹುಟ್ಟಿ ಬೆಳೆದ ಮನೆ, ನಮ್ಮ ಹೊಲ ಅಥವಾ ನಮ್ಮ ತಂದೆ ಸಮಾಧಿ ಮತ್ತು ನಾನು ಓದಿರೋ ಶಾಲೆ ಅದೆಲ್ಲವೂ ಇದೆ. ಇಲ್ಲಿಂದ ಒಂದು 8-10 ಕಿಲೋಮೀಟರ್ ಅಂಜುಟಿಗೆ, ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಅಂಜುಟಿಗೆ ನಮ್ಮ ಪ್ರಯಾಣ. ಓಕೆ, ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಂಜುಟಿಗೆ ಕಡೆಗೆ ನಮ್ಮ ಮುಂದಿನ ಪ್ರಯಾಣ. ಯಾರ ಜೊತೆ ಅಂತ ಗೊತ್ತಲ್ವಾ? ನಮ್ಮ ವಿಶೇಷ ಸಾಧಕರ ಜೊತೆ. ಬನ್ನಿ ನೋಡೋಣ.